ಇವತ್ತು ಇಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಸುಮಾರು 5 ವರ್ಷಗಳ ಹಿಂದೆ ಇದೇ ಕಾರ್ಯಕ್ರಮ ದೇವಸ್ಥಾನದಲ್ಲೇ ನಮ್ಮ ಸ್ವಾಭಿಮಾನದ ಹೋರಾಟ ಪ್ರಾರಂಭವಾಯಿತು. ಆವತ್ತು ದಿನ ನಮ್ಮ ಪರ ಯಾರು ನಿಲ್ಲದೆ ಇರೋ ಸಮಯದಲ್ಲಿ ನಮ್ಮ ಅಂಬರೀಷ್ ಅಭಿಮಾನಿಗಳನ್ನ ಕೈಯಿಡೋರು. ಅಷ್ಟು ಜನಕ್ಕೂ ಅಂಬರೀಷನ್ನ ತುಂಬಾನೇ ಮಾಡ್ಬಿಟ್ಟು ನಮ್ಮ ಪರ ಕೆಲವು ಬಿಟ್ಕೊಂಡು ಇವತ್ತು ಒಬ್ಬರು ನಮ್ಮ ಹತ್ರ ಕೈ ಪಾಪ ನೋವಿದ್ದು ಸಹ ಬಂದಿದ್ದು ಕೂತಿದ್ದಾರೆ. ಅವರು ಭಾರತದಲ್ಲಿ ಧನ್ಯವಾದಗಳು ಹೇಳ್ತಿದ್ದಾರೆ. ಸ್ವಲ್ಪ ತಿಳ್ಕೊಂಡಿದ್ದೀರ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಎಂದಿಗೂ ಇನ್ನೂ ರಾಜಕೀಯ ಮಾಡೋದಿಲ್ಲ, ರಾಜಕಾರಣ ಸ್ವಲ್ಪ ದೂರ ಆಗಿರ್ತೀವಿ. ನಮ್ಮ ಮಾಧ್ಯಮಗಳು ಪುಸ್ತಕಗಳು ಬಂದಾಗ ರಾಜಕೀಯ ಶ್ರೀಕರಣವರು ಬದುಕಿಲ್ಲ ಇಲ್ಲ ನಾನು ಕೊಡಲ್ಲ ಅವ್ರ ಬದುಕಿಗಿಂತ ಹೊರಟಿರ್ಬೇಕು. ಯಾರು ರಾಜಕಾರಣದ ಬಗ್ಗೆ ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ, ಕಾಲ ಯಾಕೆ ಬದಲಾಗಿದೆ, ಎಲ್ಲ ಒಂದು ಸಂದರ್ಭದಲ್ಲಿ ಗೊತ್ತಿರುವ ನಾನು ಸಿಂಪಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಏನೇ ಆಗ್ಬೋದು, ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಸಕವಾಗಿ ಉಳಿಯೋದು ಒಂದೇ, ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಆಗಿಲ್ಲ. ಅದು ಎಂದಿಗೂ ಯಾರು ಮುರಿಯೋಕ್ಕಾಗಲ್ಲ ಅಂತ ಹೇಳ್ತೀನಿ. ಏನೇ ಆದ್ರು ಎಲ್ಲೇ ಹೋದ್ರು ಕರ್ನಾಟಕ ನಮ್ಮ ಇಂಡಿಯಾದಲ್ಲಿ ಹೋದ್ರು, ನಮ್ಮ ಹೊರದೇಶದಲ್ಲಿ ಹೋದ್ರು ನಮ್ಮ ಗುರ್ತಿಡಿಯೋದು ಅಂಬರೀಷನ ಮಗ ಅಂತ ಗುರ್ತಿಡಿದ್ದಾರೆ. ನೋಡಿದ ತಕ್ಷಣ ನಮ್ಮ ಮಂಡ್ಯದ ಗಂಡು ಮಗ ಬಂದ ಎಲ್ಲೇ ಹೋದ್ರು ಹೇಳ್ತೀನಿ. ಏನೇ ಆಗಲಿ, ಕಾಲ ಹೇಗೆ ತಿರುಗಿ, ಪರಿಸ್ಥಿತಿ ಹೆಂಗೆ ಉಂಟು, ಅದನ್ನು ಯಾರ ಕೈಲೂ ಬದಲಿಸಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಇಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಸುಮಾರು 5 ವರ್ಷಗಳ ಹಿಂದೆ ಇದೇ ಕಾರ್ಯಕ್ರಮ ದೇವಸ್ಥಾನದಲ್ಲೇ ನಮ್ಮ ಸ್ವಾಭಿಮಾನದ ಹೋರಾಟ ಪ್ರಾರಂಭವಾಯಿತು. ಆವತ್ತು ದಿನ ನಮ್ಮ ಪರ ಯಾರು ನಿಲ್ಲದೆ ಇರೋ ಸಮಯದಲ್ಲಿ ನಮ್ಮ ಅಂಬರೀಷ್ ಅಭಿಮಾನಿಗಳನ್ನ ಕೈಯಿಡೋರು. ಅಷ್ಟು ಜನಕ್ಕೂ ಅಂಬರೀಷನ್ನ ತುಂಬಾನೇ ಮಾಡ್ಬಿಟ್ಟು ನಮ್ಮ ಪರ ಕೆಲವು ಬಿಟ್ಕೊಂಡು ಇವತ್ತು ಒಬ್ಬರು ನಮ್ಮ ಹತ್ರ ಕೈ ಪಾಪ ನೋವಿದ್ದು ಸಹ ಬಂದಿದ್ದು ಕೂತಿದ್ದಾರೆ. ಅವರು ಭಾರತದಲ್ಲಿ ಧನ್ಯವಾದಗಳು ಹೇಳ್ತಿದ್ದಾರೆ. ಸ್ವಲ್ಪ ತಿಳ್ಕೊಂಡಿದ್ದೀರ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಎಂದಿಗೂ ಇನ್ನೂ ರಾಜಕೀಯ ಮಾಡೋದಿಲ್ಲ, ರಾಜಕಾರಣ ಸ್ವಲ್ಪ ದೂರ ಆಗಿರ್ತೀವಿ. ನಮ್ಮ ಮಾಧ್ಯಮಗಳು ಪುಸ್ತಕಗಳು ಬಂದಾಗ ರಾಜಕೀಯ ಶ್ರೀಕರಣವರು ಬದುಕಿಲ್ಲ ಇಲ್ಲ ನಾನು ಕೊಡಲ್ಲ ಅವ್ರ ಬದುಕಿಗಿಂತ ಹೊರಟಿರ್ಬೇಕು. ಯಾರು ರಾಜಕಾರಣದ ಬಗ್ಗೆ ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ, ಕಾಲ ಯಾಕೆ ಬದಲಾಗಿದೆ, ಎಲ್ಲ ಒಂದು ಸಂದರ್ಭದಲ್ಲಿ ಗೊತ್ತಿರುವ ನಾನು ಸಿಂಪಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಏನೇ ಆಗ್ಬೋದು, ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಸಕವಾಗಿ ಉಳಿಯೋದು ಒಂದೇ, ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಆಗಿಲ್ಲ. ಅದು ಎಂದಿಗೂ ಯಾರು ಮುರಿಯೋಕ್ಕಾಗಲ್ಲ ಅಂತ ಹೇಳ್ತೀನಿ. ಏನೇ ಆದ್ರು ಎಲ್ಲೇ ಹೋದ್ರು ಕರ್ನಾಟಕ ನಮ್ಮ ಇಂಡಿಯಾದಲ್ಲಿ ಹೋದ್ರು, ನಮ್ಮ ಹೊರದೇಶದಲ್ಲಿ ಹೋದ್ರು ನಮ್ಮ ಗುರ್ತಿಡಿಯೋದು ಅಂಬರೀಷನ ಮಗ ಅಂತ ಗುರ್ತಿಡಿದ್ದಾರೆ. ನೋಡಿದ ತಕ್ಷಣ ನಮ್ಮ ಮಂಡ್ಯದ ಗಂಡು ಮಗ ಬಂದ ಎಲ್ಲೇ ಹೋದ್ರು ಹೇಳ್ತೀನಿ. ಏನೇ ಆಗಲಿ, ಕಾಲ ಹೇಗೆ ತಿರುಗಿ, ಪರಿಸ್ಥಿತಿ ಹೆಂಗೆ ಉಂಟು, ಅದನ್ನು ಯಾರ ಕೈಲೂ ಬದಲಿಸಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.